ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಅಂತೂ WPL ಸ್ಟಾರ್ಟ್ ಆಯಿತು. ಫಸ್ಟ್ ಮ್ಯಾಚ್ ಫುಲ್ ಎರಡು ಸ್ಟ್ರಾಂಗ್ ಟೀಮ್ಗಳು ಇದ್ದು, RCB ವುಮೆನ್ಸು ಮತ್ತು ಮುಂಬೈ ವುಮೆನ್ಸು. ಮ್ಯಾಚ್ ಅಂತೂ ಗುರು ಹೇಳೋಕ್ಕಾಗಲ್ಲ, ಪೂರ ಬೆಂಕಿ ಮ್ಯಾಚ್ ಗುರು. ಇದು ಏನು ಥ್ರಿಲ್ಲರ್ ಮೂವಿ ನೋಡ್ದಂಗೆ ಆಯಿತು ನನಗಂತೂ. ವುಮೆನ್ಸ್ ಟೀಮ್ ಅಂತೂ ಸಖತ್ತಾಗಿ ಚೂಸ್ ಮಾಡಿದ್ದಾರೆ. ಏನು ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದಾರೆ. ಆದರೆ ಅಲಿಸ್ ಪೆರ್ರಿ ಅಂತ ಔಟ್ ಆಗಿದ್ದಾರೆ, ಅದೊಂದು ಬೇಜಾರಿದೆ. ಬಟ್ ಆದರೆ ಅವ್ರ ಜಾಗನ ತುಂಬಕ್ಕೆ ಒಳ್ಳೊಳ್ಳೆ ಪ್ಲೇಯರ್ಗಳನ್ನ ಹಾಕೊಂಡ್ ಬಂದಿದ್ದಾರೆ ಅವರು. ಮ್ಯಾಚ್ ಅಂತೂ ಹೇಳ್ತೀನಿ, ಅದು ಹೇಳಿದ್ನಲ್ಲ ಅವಾಗಲೇ, ಯಾವ ಥ್ರಿಲ್ಲರ್ ಮೂವಿಗೂ ಕಡಿಮೆ ಇರಲಿಲ್ಲ. ಅದರಲ್ಲೂ ವಿಶೇಷವಾಗಿ ನಿನ್ನೆ ಮ್ಯಾಚಲ್ಲಿ ಇಬ್ಬರು ಪ್ಲೇಯರ್ ಬಗ್ಗೆ ಅಂತೂ ಹೇಳಲೇಬೇಕು. ಒಂದು ಲಾರೆನ್ ಬೆಲ್ಲು, ಇನ್ನೊಂದು ನಡೈನ್ ಡಿ ಕ್ಲಾರ್ಕು. ಲಾರೆನ್ ಬೆಲ್ ಅಂತೂ ಬಾಲಿಂಗ್ ಏನು ಗುರು, ಫಸ್ಟ್ 2 ಓವರಲ್ಲಿ ಬರೀ 1 ರನ್ ಕೊಟ್ಟಿರೋದು, ಉಳಿದಿದ್ದು 11 ಬಾಲು ಡಾಟೆ. ಕೊನೆಯದಾಗಿ ಲಾರೆನ್ ಬೆಲ್ಲು 4 ಓವರ್ ಹಾಕಿ 1 ಮೆಡನ್ ಮಾಡಿ 14 ರನ್ ಕೊಟ್ಟು 1 ವಿಕೆಟ್ ತಗೊಂಡ್ರು ಅವರು. ಆ್ಯಂಡ್ ವಿಶೇಷವಾಗಿ ಇನ್ನೊಂದು ಪ್ಲೇಯರ್ ಬಗ್ಗೆ ಹೇಳಬೇಕಂದ್ರೆ ಅದು ನಡೈನ್ ಡಿ ಕ್ಲಾರ್ಕು. ಇವರು ಸೌತ್ ಆಫ್ರಿಕಾಕ್ಕೆ ಬಿಲಾಂಗ್ ಮಾಡ್ತಾರೆ ಗುರು. ಬಾಲಿಂಗಲ್ಲಿ ಏನು ಗುರು, 4 ಓವರ್ ಹಾಕಿ 26 ರನ್ ಕೊಟ್ಟು 4 ವಿಕೆಟ್ ತೆಗೆದ್ರು. ಮತ್ತು ಬ್ಯಾಟಿಂಗ್ನಲ್ಲಿ 44 ಬಾಲಿಗೆ 63 ರನ್ ಚಚ್ಚಿದ್ರು. ಅದರಲ್ಲಿ 2 6 7 4. ವಿಶೇಷವಾಗಿ ಹೇಳಬೇಕಂದ್ರೆ ಲಾಸ್ಟ್ ಓವರಲ್ಲಿ 6 ಬಾಲಿಗೆ 18 ರನ್ ಬೇಕು. ಫಸ್ಟ್ ಬಾಲ್ ಡಾಟು, ಸೆಕೆಂಡ್ ಬಾಲ್ ಡಾಟು, ಥರ್ಡ್ ಬಾಲಿಂದ ಸ್ಟಾರ್ಟ್ ಮಾಡಿದ್ರು ನೋಡುಗರು. 2 6 2 4 ಇಟ್ಬಿಟ್ಟು ಮ್ಯಾಚ್ನ ಫಿನಿಶ್ ಮಾಡಿಬಿಟ್ರು. ಒಟ್ನಲ್ಲಿ ಹೇಳ್ಬೇಕಂದ್ರೆ ಮುಂಬೈ ಇಂಡಿಯನ್ಸ್ ಕೂಡ ಚೆನ್ನಾಗಿ ಆಡಿದ್ರು. ಬಟ್ ಲಾಸ್ಟ್ ಓವರಲ್ಲಿ ನಮ್ಮ ಬ್ಯಾಟಿಂಗ್ ಮುಂದೆ ಅವ್ರದ್ದೇನು ಆಗಲಿಲ್ಲ. ಸೊ ಗುಡ್ ಮ್ಯಾಚ್, ಚೆನ್ನಾಗಿತ್ತು ನೋಡೋಕ್ಕೆ. ಇನ್ನು ಹೀಗೇನೆ ಪ್ರತಿದಿನ ವೀಡಿಯೋಸ್ಗಳನ್ನೆಲ್ಲ ಮಾಡಿ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.